ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಭಾರತದ ಆರ್ಥಿಕತೆ ಮೇಲೆ ಪೆಟ್ರೋಲ್ ಹೊರೆ ಹೇಗೆ? ನಾವು ಮತ್ತು ನೀವು ಪೆಟ್ರೋಲ್ಗಾಗಿ ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿಯು ಭಾರತದ ಆರ್ಥಿಕತೆಯನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂದು ನಿಮಗೆ ಗೊತ್ತೇ? ಭಾರತವು ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಇದಕ್ಕೆ ನಮ್ಮ ಪೆಟ್ರೋಲ್ ಅವಲಂಬನೆಯೇ ಮುಖ್ಯ ಕಾರಣ. ನಮಗೆ ಬೇಕಾದ ಕಚ್ಚಾ ತೈಲದ ಸುಮಾರು 88% ಭಾಗವನ್ನು ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೇವೆ. ಇದನ್ನು ನಾವು US$ ಪಾವತಿಸಬೇಕು. ನಾವು ಎಷ್ಟು ಹೆಚ್ಚು ಪೆಟ್ರೋಲ್ ಬಳಸುತ್ತೇವೆಯೋ ಅಷ್ಟು ಡಾಲರ್ಗಳ ಬೇಡಿಕೆ ಹೆಚ್ಚಾಗಿ ಭಾರತೀಯ ರೂಪಾಯಿಯ ಮೌಲ್ಯ ಕುಸಿಯುತ್ತದೆ. ಇದು ನಮ್ಮ ಇಡೀ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದರೆ EV ಇದಕ್ಕೆ ಪರಿಹಾರವಲ್ಲವೇ ಅಂದರೆ ಖಂಡಿತ ಹೌದು. ಆದರೆ EV ಬಳಕೆ ನಾವು ನಿರೀಕ್ಷಿಸಿದ ವೇಗದಲ್ಲಿ ಆಗ್ತಿಲ್ಲ. ಇದಕ್ಕೆ ಇನ್ನೂ ಹಲವು ವರ್ಷಗಳ ಬೇಕಾಗಬಹುದು. ಹಾಗಂತ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡುವುದರಿಂದ ಮಾತ್ರ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ. ಇದರಿಂದ ಸಾಮಾನ್ಯ ಜನರಿಗೆ ತರಕಾರಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿ ಹಣದುಬ್ಬರ ಬಿಸಿ ತಟ್ಟುತ್ತದೆ. ಈ ಸಮಸ್ಯೆಗೆ ಸದ್ಯ ಇರುವ ಅತ್ಯಂತ ಪ್ರಾಯೋಗಿಕ ಪರಿಹಾರವೆಂದರೆ ಕಚ್ಚಾ ತೈಲ ಆಮದು ಪ್ರಮಾಣವನ್ನು ಕಡಿಮೆ ಮಾಡುವುದು. ಹೇಗೆ ಕಡಿಮೆ ಮಾಡುವುದು ಅಂದರೆ EVಗಳು ಮುಖ್ಯವಾಹಿನಿಗೆ ಬರುವವರೆಗೂ E20 ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅತ್ಯಂತ ಉಪಯುಕ್ತ ಆಯ್ಕೆಯಾಗಿದೆ. ಸರ್ಕಾರದ ಪ್ರಕಾರ ಇದು ಭಾರತಕ್ಕೆ ಸುಮಾರು 1.90 ಲಕ್ಷ ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯವನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ಕೇವಲ ಭಾರತ ಮಾಡುತ್ತಿರುವ ಪ್ರಯೋಗವೇನಲ್ಲ. ಅಮೆರಿಕ ಈಗಾಗಲೇ E10 ಬಳಸಿ E15 ಕಡೆ ಸಾಗುತ್ತಿದೆ. ಬ್ರೆಜಿಲ್ E27ವರೆಗೆ ತಲುಪಿದೆ. ಇವೆರಡರ ನಡುವೆ ಭಾರತವು E20 ಮಾನದಂಡವನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ E20 ವಿರುದ್ಧ ಹಲವು ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ. E20 ಬಳಕೆಯಿಂದ ವಾಹನದ ಮೈಲೇಜ್ 3-5% ಕಡಿಮೆ ಆಗಬಹುದು ಮತ್ತು ರಬ್ಬರ್ ಬಿಡಿಭಾಗಗಳಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಎಂಬುದು ನಿಜವಾದ ಸವಾಲುಗಳಾಗಿವೆ. ಆದರೆ ಕೆಲವರು ಇದನ್ನು ಉದ್ದೇಶಪೂರ್ವಕವಾಗಿ ದೊಡ್ಡದಾಗಿ ಬಿಂಬಿಸುತ್ತಿದ್ದಾರೆ ಎಂದು ಅನಿಸುತ್ತಿದೆ. ರೂಪಾಯಿಯ ಮೌಲ್ಯ ಕುಸಿಯದಂತೆ ತಡೆಯಲು ಮತ್ತು ಆಮದು ಬಿಲ್ ವಿಪರೀತವಾಗಿ ಏರದಂತೆ ನೋಡಿಕೊಳ್ಳಲು EVಗಳು ಸಂಪೂರ್ಣವಾಗಿ ಮಾರುಕಟ್ಟೆಯನ್ನು ಆವರಿಸುವವರೆಗೂ E20 ಅತ್ಯಗತ್ಯವಾಗಿದೆ. ಧನ್ಯವಾದಗಳು.